ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಇವತ್ತು ಅರ್ಲಿ ಮಾರ್ನಿಂಗ್ 5:30ಗೆ ಎದ್ದು, ನಾರ್ಮಲ್ ಟೈಮಿಂಗ್ಸು 5:30ಗೆ ಎದ್ದು ವಾಕ್ ಬರೋಣ ಅಂತ ಬಂದೆ. ಇವತ್ತು ವಾಕಿಗೆ ಏನಿಲ್ಲ, ಫುಲ್ ಜಾಗಿಂಗ್, ರನ್ನಿಂಗ್ ಅಂತ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಜಾಗ್ ಮಾಡ್ತಾಯಿದ್ದೆ. ಒಂದು ನೊಣನೂ ಎದ್ದಿಲ್ಲ. ಇದು ನಮ್ಮ ತಾಳ್ವಾಡಿ ರೋಡು, ಸ್ವಲ್ಪ ತಾಳ್ವಾಡಿ ಹತ್ತತ್ರನೇ ಹೋಗಿ ಬಂದೆ ಇವತ್ತು ವಾಕು. ಫುಲ್ಲು ಜಾಗ್ ಮಾಡ್ತಾಯಿದ್ದೆ, ಯಾಕಂತಂದ್ರೆ ಒಬ್ಬರು ಇರಲಿಲ್ವಲ್ಲ. ಆರಾಮಾಗಿ ಪೀಸ್ಫುಲ್ಲಾಗಿತ್ತು, ಸೈಲೆನ್ಸ್ ವಾತಾವರಣ. ಹಾಗಾಗಿ ಚೆನ್ನಾಗಿ ಜಾಗ್ ಮಾಡ್ಕೊಂಡು ಬಂದೆ. ನಾನು ಫಸ್ಟ್ ಡೇ ವಾಕ್ ಹೋಗಿದ್ದೆ, ಅದು ಸೆಕೆಂಡ್ ಡೇ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ಫಸ್ಟ್ ಡೇನೇ ವಾಕು ಎಕ್ಸಸೈಸ್ ಎಲ್ಲ ಒಟ್ಟೊಟ್ಟಿಗೆ ಮಾಡೋಕ್ಕಾಗಲ್ಲ, ಅದರಿಂದ ಸ್ವಲ್ಪ ಪೇಯ್ನ್ ಆಗುತ್ತೆ. ಇನ್ನು ಫಸ್ಟ್ ಡೇ ನಾನು ಇದನ್ನು ಒಂದು ವರ್ಕೌಟ್ನ 20 ಟೈಮ್ಸ್ ಮಾಡಿದ್ದೀನಿ. ಡೇ ಬೈ ಡೇ ಇಂಪ್ರೂವ್ ಮಾಡ್ಕೋಬೇಕು. ನಿಮ್ಮ ಕೈಲಾಗಲ್ಲ ಅಂತಂದರೆ 10 ಟೈಮ್ಸ್ ಮಾಡಿ. ಬಟ್ ನಾನೊಂದು 2 ದಿನ ಆದಮೇಲೆ ಮನೇಲೇ ನನ್ನ ಹತ್ರ ಒಂದು ವೀಡಿಯೋ ಐತೆ, ಅದು ನೋಡ್ಕೊಂಡು ಮಾಡ್ತೀನಿ. 30 ನಿಮಿಷ 30 ವರ್ಕೌಟ್ಸ್ ಇರುತ್ತೆ. 1 ಮಿನಿಟು ಅಲ್ಲೇ ಮಿನಿಟ್ ಕೌಂಟ್ ಆಗುತ್ತೆ. ಅದನ್ನ ನೋಡ್ಕೊಂಡು ನಾನು ಎಕ್ಸಸೈಸ್ ಮಾಡೋದು. ಅರ್ಧ ಗಂಟೆ ಟೈಮ್ ಆಗುತ್ತೆ. ಕಂಟಿನ್ಯೂ ವರ್ಕೌಟ್ ಮಾಡಬಾರ್ದು. ಡೇ ಬೈ ಡೇ ಇಂಪ್ರೂವ್ ಮಾಡ್ಕೋಬೇಕು. ಹಾಯ್ ಗುಡ್ ಮಾರ್ನಿಂಗ್. ವಾಕೆಲ್ಲ ಮುಗಿಸ್ಕೊಬಂದು ಫ್ರೆಶ್ ಅಪ್ ಆಗಿ ಕಿಚನ್ ಹತ್ರ ಬಂದೆ. 7 ಗಂಟೆ ಟೈಮು, ಯಾಕಂದರೆ ಟಿಫನ್ ಮಾಡಬೇಕು ಪಾಪುಗೆ. ಇವತ್ತು ಸ್ವಲ್ಪ ಅವಳಿಗೆ ಹುಷಾರು ಪರವಾಗಿಲ್ಲ, ಜ್ವರ ಕಡಿಮೆ ಆಗೈತೆ. ಸೊ ಇವತ್ತು ಒಂದು ದಿನ ಕಳಿಸೋಣ ಅಂತ. ಹೆಂಗೋ ನಾಳೆ ನಾಳಿದ್ದು 2 ದಿನ ಲೀವು. ಇವತ್ತು 3 ಡೇಸ್ ಆಗ್ಬಿಡುತ್ತೆ. ಅವಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನನಗೆ. ಸೊ ಹಾಗಾಗಿ ಇವತ್ತು ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಮಲ್ಗವಳೆ ಎದ್ದಿಸಿಲ್ಲ, ಎದ್ದಿಸ್ಬೇಕು. ಅಪ್ಪಂಗೆ ಅಮ್ಮಗೂ ಟೀ ಇಟ್ಟಿದ್ದೀನಿ. ನಾನು ಟೀ ಕಾಫಿ ಕುಡಿತಿದ್ದೆ, ಬಟ್ ಇನ್ಮೇಲೆ ಕುಡಿಯಲ್ಲ. ಅದ್ರ ಬದಲು ಒಂದು ಲೋಟ ಬಿಸಿ ಹೊಗೆ ಆಡ್ತೈತಿ, ಕಾಣಿಸ್ತಿದ್ಯಾ? ಒಂದೊಂದು ಲೋಟ ಇದರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ. ನಂಗೆ ಬೆಳಗ್ಗೆ ಎದ್ದ ತಕ್ಷಣ ನೀರಲ್ಲ, ಸಂಜೆ ತನಕ ನೀರು ಕುಡಿಯೋ ಅಭ್ಯಾಸನೇ ಇಲ್ಲ. ಇನ್ನು ಅರ್ಲಿ ಮಾರ್ನಿಂಗ್ ನೀರು ಕುಡಿಬೇಕು ಅಂತಂದ್ರಂತೂ ಅದಾಗಲ್ಲ. ಬಟ್ ಆದರೆ ಡೈಜೆಷನ್ ಪ್ರಾಬ್ಲಮ್ಗೆ ತುಂಬ ಒಳ್ಳೆಯದು. ಹಾಗಾಗಿ ಬಿಸಿನೀರು ಕುಡಿಯೋಣ ಅಂತಂತ. ಟೀ ಕುಡಿಯಲ್ವಾ ಅಂತ ಕೇಳ್ಬೋದು. ಬಟ್ ನನ್ನಷ್ಟು ಟೀ ಪ್ರಿಯೆ ಯಾರೂ ಇಲ್ಲವೇ ಇಲ್ಲ. ಆದರೆ ಕುಡಿಬೇಕು ಅಂತ ಅನಿಸಿದ್ರೆ ಕುಡಿತೀನಿ, ಕುಡಿಬಾರ್ದು ಅಂತ ಅನಿಸಿದ್ರೆ ಕುಡಿಯಲ್ಲ. ಹಂಗೆ. ಬಟ್ ಕುಡಿಬೇಕು ಅಂತ ಅನಿಸುತ್ತೆ. ಆದರೆ ನಮ್ಮ ಮೈಂಡನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿಲ್ಲ ಅಂತಂದರೆ ಹೆಂಗೆ ಅಲ್ವಾ? ಈಗ ಅದು ಹೇಳ್ದಂಗೆ ನಾವು ಕೇಳಬಾರ್ದು, ನಮ್ಮ ಮೈಂಡ್ ಹೇಳ್ದಂಗೆ ನಾವು ಕೇಳಬಾರ್ದು. ನಾವು ಹೇಳ್ದಂಗೆ ನಮ್ಮ ಮೈಂಡನ್ನು ಕೇಳಿಸ್ಬೇಕು. ನನಗೆ ಟೀ ಕುಡಿಯಬಾರ್ದು, ಇನ್ನು ನಾನು ಏನೋ ಎಕ್ಸಸೈಸ್ ವರ್ಕೌಟಲ್ಲಿದ್ದೀನಿ ಅಂತ ನಾವು ಮೈಂಡಲ್ಲಿ ಫಿಕ್ಸ್ ಆದಾಗ ಟೀನ ಬಿಡಬೇಕಾಗುತ್ತೆ. ಆ್ಯಕ್ಚುಲಿ ಸ್ವೀಟಿಂದಲೇ ಜಾಸ್ತಿ ಕ್ಯಾಲರೀಸ್ ಇರೋದ್ರಿಂದ ನಾವು ಇಲ್ಲಿ ಟೀ ಕುಡಿದ್ವಿ ಅಂತಂದರೆ ನಾವು ಎಷ್ಟೇ ಎಕ್ಸಸೈಸ್ ವಾಕ್ ಮಾಡಿದ್ರೂ ಅದು ಲೆಸ್ ಆಗಿಬಿಡುತ್ತೆ. ಯಾಕಂತಂದರೆ ಜಾಸ್ತಿ ಕ್ಯಾಲರೀಸು ಸ್ವೀಟಲ್ಲಿರೋದು. ಈಗ ನಾವು 1 ಸ್ಪೂನ್ 2 ಸ್ಪೂನ್ ಶುಗರಲ್ಲಿ ಎಷ್ಟೊಂದು ಕ್ಯಾಲರೀಸ್ ಐತೆ ಗೊತ್ತಾ? ನಾವಿಲ್ಲಿ ಬರ್ನ್ ಮಾಡಿದ್ರೆ ಅದಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಟೀ ಕುಡಿಬಾರ್ದು ಸಣ್ಣ ಆಗಬೇಕು ಅಂತ ಇದ್ದಾಗ, ಓಕೆನಾ? ಯಾಕೆ ಟೀ ಇನ್ಮೇಲೆ ಸ್ಕಿಪ್ಪು. ಬೇಕು ಅಂದರೆ ಇವಾಗ ಒಂದೊಂದು ಲೋಟ ಕುಡಿದ್ರೆ ಆಯಿತು. ಯಾವಾಗಲೂ ವಾರಕ್ಕೊಮ್ಮೆ ಯಾವಾಗ ಬೇಕು ಅಂದರೆ ಕುಡಿಬೋದು ಅಷ್ಟೇ. ಬಟ್ ಟೀನ ನನಗೆ ಬೇಕು ಅಂತಂದರೆ ಕುಡಿತೀನಿ, ಬೇಡ ಅಂತಂದರೆ ಕುಡಿದೇ ಇರೋಷ್ಟು ಕೆಪಾಸಿಟಿ ನನಗೆ ಗೊತ್ತು. ಯಾಕಂತಂದರೆ ನನ್ನ ಮೈಂಡಲ್ಲಿ ನನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಟೀ ಬೇಕು ಅಂದರೆ ಬೇಕು, ಇಲ್ಲಾಂದಿಲ್ಲ. ಇವಾಗ ಅಲ್ಲಿ ಟೀ ಇಟ್ಟಿದ್ದೀನಿ, ಅಪ್ಪಂಗೆ ಅಮ್ಮಗೆ ಮಾತ್ರ ಕೊಡ್ತೀನಿ. ನನಗೆ ಕುಡಿಬೇಕು ಅಂತ ಅನಿಸಲ್ಲ. ಕುಡಿಬೇಕು ಅಂತ ಅನಿಸಿದ್ರೆ ಕುಡಿತೀನಿ, ಆ ಥರ. ಮತ್ತು ತಿಂಡಿ ಮಾಡಿ ಅವಳಿಗೆ ರೆಡಿ ಮಾಡಿ ಕಳಿಸಿ ಆಮೇಲೆ ಸಿಗ್ತೀನಿ, ಓಕೆನಾ? ಬಾಯ್. ಏನಂತಾಳೆ ಗೊತ್ತಾಗ ಇವಳು? ಪೋಡಿ
ನಾನು ವೀಡಿಯೋ ಆನ್ ಮಾಡಿದ ತಕ್ಷಣ ಎದ್ದು ಓಡ್ತಾವಳೆ. ಅಮ್ಮಮ್ಮ ನಾನು ವೀಡಿಯೋ ಮಾಡಬೇಡ ಅಂತ. ಯಾಕೆ ಮಾಡಬಾರ್ದಂತೆ? ಅಮ್ಮ ಅವರೆಲ್ಲ ನಾನು ನೋಡಿನೇ ನಂಗೆ ಹುಷಾರು ತಪ್ಪಿರೋದಕ್ಕೆ ಅಮ್ಮ ಅಂತಲ್ಲ. ರಾತ್ರಿ ಜ್ವರ ಬಂದು ಮಲಗಿದ್ಲಲ್ಲ, ಆವಾಗ ನಮ್ಮಮ್ಮ ಬೈತಿತ್ತು, ಆ ಹೆಣ್ಣು ಫೋಟೋ ತೆಗೆದು ಫೋನ್ಗೆ ಹಾಕಿ ಕಾಲ್ದಲ್ಲಿ ಮಾಡಿಬಿಟ್ಟೆ ನೀನು ಅಂತಂತ. ಅದನ್ನ ಕೇಳಿಸ್ಕೊಂಡು ಅಮ್ಮ ನಾಳೆ ಸ್ಕೂಲ್ಗೆ ಹೋಗ್ತೀನಲ್ಲ, ಆಗ ನನ್ನ ಫೋಟೋ ತೆಗಿಬಾರ್ದು, ವೀಡಿಯೋ ಮಾಡಬಾರ್ದು ಅಂತಂತಿಲ್ಲ. ಈ ಫೋನ್ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ತಡ ಮೇಲೆ ಕೂತು ಎದ್ದ ಬಿದ್ದ ತೋಡ್ದವಳ ಕುಕ್ಕರ್ಸಿನಿ ಪೋಳಿ ನೋಡಿ ಕಾಲ್ದಲ್ಲಿ ಹೋಗ್ಬಿಟ್ಟದಂತ. ಕಾಲ್ದಲ್ಲಿ ಕೈದಲ್ಲಿ ಬಿಟ್ಬಿಟ್ಟು ಹೆಂಗೆ ನೋಡ್ಕೊಳ್ಳಿ ಗೈಸ್ ಇವಳೆ ಸ್ವೀಕ್ಷಿತಾ ಅಂತ, ಸುಂದ್ರಿ ಅಂತ ನೋಡ್ಕೊಂಡ್ರೆ ಹುಡುಗಿಂದ ನೋಡ್ಕೊಳ್ಳಿ ಸುಂದ್ರಿ ನೋಡ್ಕೊಳ್ಳಿ. ಇವಾಗ ನೀವು ನೋಡಿದ್ರೆ ಜ್ವರ ಬಂದ್ಬಿಡೋದಂತೆ ಇವಳಿಗೆ, ಪೋಲಿಗೆ. ಅಮ್ಮ ನಾನು ತೋರಿಸ್ಬಿಡಿ ಕಣಮ್ಮ, ನನಗೆ ಕಾಲ್ದೊಳಗೆ ಹೋಯ್ತಾ ಅಂತೇಳಲ್ಲ. ನೋಡ್ಕೊಳ್ಳಿ ಗೈಸ್. ಸರಿ, ನಂಗೆ ಹುಷಾರಾದ ಈಗ ನಾನು ಅಂತ ಹೇಳ್ಬಿಡೋರ್ಗೆಲ್ಲ. ನಂಗೆ ಜ್ವರ ವಾಸಿ ಆಯಿತು, ಇವತ್ತು ಸ್ಕೂಲ್ಗೆ ಹೋಗ್ತಿದ್ದೀನಿ ಅಂದ್ಬಿಡು ಬಂಗಾರ. ನೋಡ್ಕೊಳ್ಳಿ ಇವಳೆ ನನ್ನ ಬಂಗಾರಿ. ನಾನು ಬೆಳಿಗ್ಗೆ ವಾಕ್ ಹೋಗಿದ್ದೆ. ನಾನು ಸುಮ್ಮನಂದಿ. ನಾನು ವಾಕ್ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ನಾನು ಮನ್ಗಿದ್ದು ನೀನು ಎದ್ದಲ್ಲ, ಆವಾಗ ತಾನೇ ನಾನು ಎದ್ದಿದ್ದು. ಉಗುರು ಕಡಿ ಬರ್ದಿತ್ತು, ನೀನು ಎದ್ದಲ್ಲ. ಅಮ್ಮ ಇಬ್ಬರು ಹೋಗಮ್ಮ ನಿಂಗೆ ಹುಷಾರು ತಪ್ಪದಿಲ್ಲ ಕಣ. ನೀನು ಅವತ್ತು ವಾಕಿಂಗ್ ಹೋಗಿದ್ದಕ್ಕೆ ಜ್ವರ ಬಂದಿರೋದು ನಿಂಗೆ, ಹೋಗಂಗಿಲ್ಲ ಆಯ್ತಾ. ಜ್ವರ ಬಂದ್ಬಿಡುತ್ತೆ ಪುನಃ ಆದ್ರೆ. ಲವ್ ಯು ಬಂಗಾರ. ನಿಂಗೆ ಯಾರು ಇಷ್ಟ? ಪಾಪ ಇಷ್ಟನಾ ನಾನು ಇಷ್ಟನಾ? ಇಬ್ರು. ಗುಡ್ ಗರ್ಲ್ ನೋಡ್ರಿ. ಮತ್ತೆ ಬ್ಯಾಗ್ ಎತ್ಕೊಳ್ಳಿ, ಪಾಪಂಗೆ ಬಾಯ್ ಮಾಡಿ ಸ್ಕೂಲ್ಗೆ ಹೋಗೋ. ಇವ್ರಿಗೆಲ್ಲ ಬಾಯ್ ಮಾಡ್ಬಿಡು. ಮತ್ತೆ ನಾನು ಲೈವ್ ಮಾಡ್ಬಿಡ್ತೀನಿ. ಇದ್ಯಾಕ್ಲೆ ಮುಕ್ಕರ್ ಕೈ ಇದ್ದೆ, ನಿದ್ದೆ ತಿರಿಲ್ವೇನ್ಲೆ ಸುಬ್ಬಿ. ಬಾಯ್ ಮಾಡ್ಬಿಡು. ಬಾಯ್ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂದ್ಬಿಡು. ದುಡ್ಡು ಇಸ್ಕೊಳ್ಳಿ. ನಿನ್ನೆ ಎಷ್ಟು ದುಡ್ಡು ಕೊಟ್ಟಿವಿ ಗೊತ್ತದ್ಕ? ಕಂತ ಕೊಟ್ಟಿವಿ ಅಲ್ಕೊ. ದುಡ್ಡು ಇಸ್ಕೊಳ್ಳೋದಂತ ಅಸ್ಕಲ್ ತಗೊಳ್ಳೆ. ನಕ ಮೇಸಕೋದೆಯಾ? ನಾ ಕುರಿಗಳು, ನಾ ಕಸಿಗಳು, ನಾ ಕೆಮ್ಗಳು ತಗೊಟ್ಟಿವಿ. ಒಂದು ಬಾಕ್ಸ್ ಬೂಟ್ ಹಾಕೊಂಡು ಮೇಯ್ಸ್ಕೋಬೇಕು ಸಮಯಗಂಟ. ಡನ್. ಓಕೆ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಅವ್ರಿಗೆ ಕೇರ್ ಬಾಯ್. ಅವ್ರ ಟೈಮ್ ಆಯ್ತು, ಸ್ಕೂಲ್ ಬಿಡಬೇಕು. ತೊಗೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ. ಓಕೆನಾ? ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವೆ, ನಾನು ಮತ್ತೆ ಬರುವೆ. ಕಮೆಂಟ್ ಹಾಕೋದು ಮರಿಬೇಡಿ ನೋಡೋರೆಲ್ಲ. ಬಾಯ್ ಮಾಡಿ ಸುಬಿ. ಹಾಂ ಬಾಯ್ ಸಿದ್ದು. ಬಾಯ್ ಆಲ್ ಅನ್ಬೇಕು. ವೆರಿ ಗುಡ್.